ಯಾಕೋ ಭಯ ಆಗ್ತಿದೆ ಅರ್ಚನಾ. ಏನು ನಿಮ್ಗೆ ಭಯನಾ? ಹೌದು ಅರ್ಚನಾ, ಮುಂದೇನಾಗುತ್ತೆ ಅಂತ ಕಲ್ಪಿಸ್ಕೊಂಡ್ರೆ ನನ್ನ ಜೀವ ನಡುಗುತ್ತೆ. ಇದೆಲ್ಲ ನನಗೆ ಬೇಕಿತ್ತ ಅಂತ ಅನ್ಸುತ್ತೆ. ಅಕ್ಕ, ನಾನು ನಿಮ್ಮ ಜೊತೆ ಇರುವಾಗ ಭಯ ಪಡೋ ಅಗತ್ಯ ಇಲ್ಲ. ಮೊದಲು ನನಗೂ ಹೆದರಿಕೆ ಇತ್ತು. ನೀವು ಬಂದ್ಮೇಲೆ ನನಗೆ ಡಬಲ್ ಧೈರ್ಯ ಬಂದಿದೆ. ಈಗ ನೀವು ಹೆದರಬಾರ್ದು. ಏನೇ ಬಂದರೂ ನಾನು ನೀವು ಒಟ್ಟಿಗೆ ನಿಂತು ಎದುರಿಸೋಣ. ಭಯ ನನ್ನ ಬಗ್ಗೆ ಅಲ್ಲ ಅರ್ಚನಾ, ನನ್ನ ಮಗು ಬಗ್ಗೆ. ಯಾವನು ಕಳ್ಳನ್ನು ಕರ್ಕೊಂಡು ಬಂದು ಅವನ ಹತ್ರ ಇಷ್ಟೆಲ್ಲ ನಾಟಕ ಆಡ್ಸಿದಾರೆ ಅಂದ್ರೆ ನಾಳೆ ದಿನ ಇವ್ರ ಮಗುಗೆ ಏನ್ ಮಾಡೋದಕ್ಕೂ ಹೆಸಲ್ಲ. ಅದೆಲ್ಲ ಏನು ನಡೆಯಲಕ್ಕ. ಹೇಗೆ ಹೇಳ್ತೀಯ? ಮಹೇಶ್ ವಿಚಾರದಲ್ಲಿ ನೀನ್ ಬುದ್ಧಿ ಉಪಯೋಗಿಸಿ ಪ್ರಣವನ ಕಳಿಸ್ದೆ. ನನ್ನ ಮಗು ಬಚಾವಾಯ್ತು. ನನ್ನ ಮಗು ಗತಿ ಏನಾಗ್ತಿತ್ತು ಯೋಚನೆ ಮಾಡು. ನಾವೇನೋ ಚಂದನ ಅಮೆರಿಕಾದಲ್ಲಿದ್ದಾಳೆ ಅಂತ ಅನ್ಕೋತಿದ್ವಿ. ಕೈಯೋ ಕಾಲು ಕಳ್ಕೊಂಡು ಬೀದಿಲಿ ಭಿಕ್ಷೆ ಬೇಡ್ಬೇಕಾಗ್ತಿತ್ತು. ಅಕ್ಕ, ನಮ್ಮ ಕೈಲಿ ಶಕ್ತಿ ಇದೆ ಅಂತ ಆ ಧರ್ಮ ನಿನ್ಗೆ ಈಗ ಗೊತ್ತಾಗಿದೆ. ನಿನ್ ತಂಟೆಗೆ ಬರಲ್ಲ. ಇಲ್ಲ ಅರ್ಚನಾ, ಅವರು ನಾಳೆ ನನ್ನ ಮಗನ್ ಕೊಲ್ಲೋದಕ್ಕೂ ಹೆಸಲ್ಲ. ಜೀವನೇ ಹೋದ್ರೆ ಇನ್ನೇನು ಉಳಿತು ಹೇಳು? ನನ್ನ ಮಗುನ ನನ್ನ ಮೇಲೆ ಎತ್ಕಟ್ಟಿದ್ರು, ಬೇರೆಯವ್ರಿಗೆ ಕೊಡಿಸೋ ಪ್ರಯತ್ನ ಮಾಡಿದ್ರು. ನಾಳೆ ದಿನ ಕೊಲ್ಲೋದೇ ಸರಿ ಅಂತ ಅದನ್ನೇ ಮಾಡ್ಬೋದಲ್ವಾ? ನಾನಿಲ್ಲಿರಲ್ಲ, ಮಗುನ್ ಕರ್ಕೊಂಡು. ಅಕ್ಕ, ನಿನ್ ಚಿಂತೆ ಅಷ್ಟೇ ತಾನೆ? ಏನು ಯೋಚನೆ ಮಾಡ್ತೀವಿ? ಮಗುನ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಡೋಣ, ಚೆನ್ನಾಗಿ ನೋಡ್ಕೋತಾರೆ. ಹೌದಕ್ಕ, ಅಲ್ಲಿ ಮಗುಗೆ ಯಾವ ಭಯನೂ ಇಲ್ಲ. ಪ್ರೀತಿಯಿಂದ ಮೊಮ್ಮಗು ಅಂತ ನಮ್ಮ ಅಪ್ಪ ಅಮ್ಮ ಸಾಕ್ತಾರೆ. ನೀವು ಮಾತ್ರ ಇಲ್ಲಿಂದ ಹೋಗೋ ಮಾತಾಡಬಾರ್ದು. ಅಂತ ಯಾವ ಯೋಚನೆ ನಿಮ್ಮ ತಲೆಯಲ್ಲಿ ಬರಬಾರ್ದು.
ಸತ್ತೆ ನಿನ್ನ ಪ್ರೀತಿನ ಸಮಾಧಿ ಮಾಡೋ ಅಗತ್ಯ ನನಗಿಲ್ಲ. ಆ ಕೆಲಸನ ನಿನ್ನ ಪ್ರೀತಿನೇ ಮಾಡ್ತಾ ಇದೆ. ಹಾಗೆ ನೋಡ್ತಾ ಇದೆಯಾ? ನಾನಿನ್ನ ಮದುವೆ ಆಗ್ತೀನಿ. ಯಾಕೆ? ನಾನೇನಾದರೂ ತಪ್ಪು ಮಾಡಿದ್ನ? ಹೌದು, ದೊಡ್ಡ ತಪ್ಪು. ನಾನಿನ್ನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಿನ್ನ ಮೈ ಮುಟ್ಟೋದು ಧೈರ್ಯ ಮಾಡಿದ್ದೆ. ಬೇಡ ಪ್ರಣವ್, ನಾನು ಮದುವೆ ಆಗಿರೋಳು. ಏನು ಮದುವೆ ಆಗಿರೋದು? ಯಾರು ನಿನ್ ಗಂಡ? ಇದು ಒಂದು ಸಂಸಾರನ ಅರ್ಚನಾ? ಈ ಮನೆಯವ್ರು ಯಾರಾದ್ರೂ ನಿನ್ನನ್ನ ಸೊಸೆ ಅಂತ ಒಪ್ಕೊಂಡಿದಾರ? ಗಂಡನಿಗೆ ಬುದ್ಧಿ ಬೆಳೆದಿಲ್ಲ, ಮನೆಯವ್ರು ಯಾರಿಗೂ ನಿನ್ನ ಕಂಡ್ರೆ ಆಗಲ್ಲ. ಇದು ಒಂದು ಮದುವೆ, ನಿಂದು ಒಂದು ಸಂಸಾರ. ಅಮಿತಾನ ಯಾರು ಬೇಕಾದ್ರೂ ಮದುವೆ ಆಗ್ತಾರೆ, ಆದ್ರೆ ನಿನ್ ಗತಿ? ಸಾಯೋ ತನಕ ಸುಖಾನು ಪಡೆದೆ ಬೇರೆಯವ್ರ ಹತ್ರ ಅನ್ನಿಸ್ಕೊಂಡೇ ಬದುಕ್ತೀಯ ನೀನು? ನಿನ್ನವ್ರು ಅಂತ ಯಾರಿದ್ದಾರೆ ಹೇಳು? ಯಾರಿದ್ದಾರೆ? ಯಾರು ಏನೇ ಹೇಳಲಿ, ನಿನ್ನ ಮದುವೆ ಆಗೋದು ನಾನೇ. ಇದು ಮಾತ್ರ ಖಂಡಿತ. ಆಗಿದ್ಯಾ? ಇವತ್ತಿನ 4 ದಿನ, 2 ದಿನ ಹೆಚ್ಚಿಗೆ ಬೇಕಾದ್ರೂ ಬೇಕಾಗ್ಬೋದು. ಇವತ್ತು ಸಾಯಂಕಾಲನೇ ಆಗಿರುತ್ತೆ. ಸರಿ, ಬುಕ್ ಆಗಿದೆ. ಇವತ್ತು ಸಾಯಂಕಾಲನೇ ಹರಿಕಲ್ಪನಾ ಹೊರಡಿ.
ಸದ್ಯ ನಿಮ್ಮ ಕೆಲಸದ ಗಡಿಬಿಡಿಲಿ ಎಲ್ಲಿ ಮರೆತು ಬಿಟ್ರೋ ಅಂದ್ಕೊಂಡೆ, ನೆನಪಿತ್ತಲ್ಲ. ಅದಿರಲಿ, ತಾವು ಹೇಳಿದ್ದ ಮಾತು ತಮಗೆ ನೆನಪಿದೆಯೋ ಅಥವಾ ಮರೆತು ಬಿಟ್ಟಿದ್ದೀರೋ? ಯಾವುದು ರೀ? ನಾಳೆ ಹಾಸನಕ್ಕೆ ಹೋಗಿ ಪ್ರಣವ್ ಅಮಿತ್ಗೆ ಬಟ್ಟೆ ಬಂಗಾರ ಎಲ್ಲ ತಗೊಬರ್ಬೇಕು ಅಂತ ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದೆ ರೀ, ಹೋಗೋಣ ಅಂದ್ಕೊಂಡೆ. ಆದರೆ ಮದುವೆ ದಿನಾನೇ ನಿಶ್ಚಯ ಆಗಿಲ್ಲ, ಅದಕ್ಕೆ ಸುಮ್ಮನಾದೆ. ಅದಕ್ಕೆ ಏನು, ಹುಡುಗ ಹುಡುಗಿ ಮನೆಯವರೆಲ್ಲರೂ ಒಪ್ಪಿದ್ದಾರೆ, ಇನ್ಯಾಕೆ ಯೋಚನೆ? ಮುಂದೆ ಯಾವತ್ತಿದ್ರೂ ಈ ಕೆಲಸ ಮಾಡಲೇಬೇಕಲ್ಲ, ಈಗಲೇ ಮಾಡ್ರಾಯ್ತು. ಹೇಗೂ ಪ್ರಣವ್ ಇದ್ದಾನೆ? ಅವನು ಅದೇ ಕಿವಿಗೆ ಕತ್ತಿಗೆ ಏನೇನೋ ಸಿಕ್ಕಾಕ್ಸ್ಕೊಂಡಿರ್ತಾನಲ್ಲ, ಅದನ್ನೆಲ್ಲ ಚಿನ್ನದಲ್ಲೇ ಮಾಡಿಸ್ಕೊಟ್ರೆ ಆಯ್ತು. ಆಮೇಲೆ ತಲೆನೋವೇ ಇರಲ್ಲ. ಯಾವತ್ತಿದ್ರೂ ಮಾಡಲೇಬೇಕಲ್ವಾ? ಹಾಗೆ ಮಾಡೋಣ, ಅವರಿಬ್ಬರನ್ನ ಕರ್ಕೊಂಡು ಹೋಗೋಣ, ಅವ್ರಿಗೆ ಏನು ಇಷ್ಟನೋ ಆರಿಸ್ಕೊಳ್ಳಿ. ಬೇಕಾದ್ರೆ ಪ್ರಣವ್ ತಂದೆ ಜಯಂತ್ ಅವರಿಗೆ ಫೋನ್ ಮಾಡಿ ಒಂದು ಡೇಟ್ ಇಟ್ಕೊಡಿ ಅಂತ ಹೇಳ್ತೀನಿ. ಸದ್ಯ ಆ ಕೆಲಸ ಮೊದಲು ಮಾಡಿ, ನಮ್ಮ ಭಾರ ಕಳೆದ ಹಾಗಾಗುತ್ತೆ. ಅರ್ಚನಾ ನಮ್ಮ ಮಮ್ಮಿ ಮೇಲೆ ಕತ್ತಿ ಮಸಿತಾ ಇದ್ದಾಳೆ. ಏನು ಮಸಿದ್ರೂ ಪ್ರಯೋಜನ ಇಲ್ಲ. ಪ್ರಣವ್ ಒಪ್ಪಿದ್ದಾನೆ, ಪ್ರಣವ್ ತಂದೆ ಜಯಂತ್ ಕೂಡ ಒಪ್ಪಿದ್ದಾರೆ. ಅರ್ಚನಾ ಅಲ್ಲ, ಅವಳ ಅಪ್ಪ ಬಂದ್ರು ಈ ಮದುವೆನ ತಪ್ಸಕ್ಕಾಗಲ್ಲ. ಐ ಲವ್ ಯು ಅರ್ಚನಾ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅರ್ಚನಾ. ನಿನ್ನ ಮದುವೆ ಆಗೋದು ನಾನೇ, ಇದು ಮಾತ್ರ ಖಂಡಿತ. ರೀ ಕಲ್ಪನಾ, ಯಾಕ್ರಿ ಸುಸ್ತಾಗಿದ್ದೀರಾ? ಎಲ್ಲಿಂದ ಬಂದ್ರಿ? ಏನಾಯ್ತು? ನೀರು ಕೊಡ್ಲಾ? ಸರಿ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಈ ಮನೇಲಿ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗೋದಕ್ಕೆ 1 ಫರ್ಲಾಂಗ್ ನಡಿಬೇಕು. ಈ ಮನೆ ಏನಾದರೂ ಬೆಂಗಳೂರಿನಲ್ಲಿ ಇದ್ದಿದ್ದಿದ್ರೆ ರೂಮಿಂದ ರೂಮ್ಗೆ ಹೋಗೋದಕ್ಕೆ ಆಟೋ ಇಟ್ಕೋಬೇಕಾಗ್ತಿತ್ತು.
ಏನ್ರಿ ನೀವು ಮಾಡ್ತಾ ಇರೋದು ಸರಿನಾ? ನಾನೇನು ಮಾಡಿದೆ? ಬೆಳಗ್ಗೆ ನೀವು ಅರ್ಚನೆ ಮಾತಾಡ್ತಿರೋದನ್ನ ನಾನು ನೋಡಿದೆ, ಕೇಳಿಸ್ಕೊಂಡೆ. ಏನೇನು ಕೇಳಿಸ್ಕೊಂಡ್ರೆ? ಪ್ರೀತಿಸ್ತೀನಿ ಎಂದಿದ್ದು, ಮದುವೆ ಆಗ್ತೀನಿ ಎಂದಿದ್ದು ನಾನು ಕೇಳಿಸ್ಕೊಂಡು ನಿಜ ತಾನೆ? ನಾನು ಹೇಳಿದ್ದೆ ನಿಜ ಆಗಿರ್ಬೇಕಾದ್ರೆ ನೀವು ಕೇಳಿಸ್ಕೊಂಡು ಹೇಗ್ರಿ ಸುಳ್ಳಾಗುತ್ತೆ? 100% ನಿಜ. ಅನ್ಯಾಯ ಮಾಡಿದಾಗಲ್ವಾ? ಹಾಗಾದ್ರೆ ಅರ್ಚನಾಗಿರೋ ಅನ್ಯಾಯ ಮಾಡ್ಬಿಟ್ರ? ಪ್ರಣವ್, ಅರ್ಚನಾ ಈ ಮನೆ ಸೊಸೆ, ನೆನ್ಪಿರ್ಲಿ. ಅರ್ಚನಾ ಈ ಮನೆ ಸೊಸೆನಾ? ಅರ್ಚನಾ ಈ ಮನೆ ಸೊಸೆ ಆಗಿದ್ರೆ ಅವಳನ್ನ ಈ ಮನೇಲಿ ಇಟ್ಕೊಳ್ದೆ ಬೇರೆ ಯಾಕೆ ಇಟ್ಟಿದ್ದೀರಾ? ಸೊಸೆ ಅಂದ್ರಲ್ಲ, ಯಾರು ಹೆಂಡತಿ ಅವಳು? ನಿಮ್ಮ ಗಂಡನ ಹೆಂಡತಿನ? ಉತ್ತರ ಹೇಳಿ ಕಲ್ಪನಾ. ನನ್ನ ದೃಷ್ಟಿಯಲ್ಲಿ ಘನಘೋರ ಅನ್ಯಾಯ ಆಗ್ತಿರೋದು ಅರ್ಚನಾಗ್ ಮಾತ್ರ, ಅಮಿತಾಗಲ್ಲ. ಯಾರಿಗೂ ನನ್ನ ಅರ್ಚನಾ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ, ನಿಮ್ಗೂ ಇಲ್ಲ, ಈ ಮನೆಯವ್ರಿಗೂ ಇಲ್ಲ. ಬೇರೆಯವ್ರಿಗೆ ಬುದ್ಧಿವಾದ ಹೇಳೋದು ಕನಿಷ್ಠ ಯೋಗ್ಯತೆಯೂ ಯಾರಿಗೂ ಇಲ್ಲ ಇಲ್ಲಿ. ಕಾಲು ಬುಡದಲ್ಲಿ ರಾಶಿ ಕಸ ಇಟ್ಕೊಂಡು ಬೇರೆಯವ್ರ ಕಾಲಡಿ ಏನಿದೆ ಅಂತ ಕೆದಕ್ಬೇಡಿ ಕಲ್ಪನಾ. ಒಂದು ನಿಮಿಷ. ಈ ವಿಷಯನ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳಬೇಡಿ. ತುಂಬಾ ಬೇಜಾರು ಮಾಡ್ಕೊಂಡು ನಿಮ್ಮ ಮುಖ ತುಂಬಾ ಉಗಿತಾರೆ. ಅರ್ಚನಾ ವಿಷಯ ನಾನು ಮೊದಲೇ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ. ಅಮಿತಾ ವಿಷಯ ಮಾತಾಡೋದಕ್ಕೆ ಅವತ್ತು ನಮ್ಮ ಮನೆಗೆ ಹೋಗಿದ್ರಲ್ಲ ನೀವು. ಆವತ್ತೇನಾದ್ರೂ ಅರ್ಚನಾ ವಿಷಯ ನಮ್ಮ ಅಪ್ಪನಿಗೆ ಹೇಳಿದಿದ್ರೆ ಆವತ್ತೇ ಬಂದು ನಿಮ್ಮ ಮಾವ ಧರ್ಮಯ್ಯನಿಗೆ ತಾಂಬೂಲ ಹಾಕೊಂಡು ಹೋಗಿತಾ ಇದ್ರು. ಮೊದಲು ಅರ್ಚನಾ ವಿಷಯ ಸರಿ ಮಾಡಿ ಅಂತ ಬೈತಿದ್ರು.